ಅಷ್ಟಕ್ಕೂ ಪಾಂಡವರು ತಮ್ಮ ತಂದೆಯ ದೇಹದ ಮಾಂಸವನ್ನೇ ಯಾಕೆ ತಿಂತಾರೆ? ವೇದವ್ಯಾಸರು ಬರೆದಂತ ಮಹಾಭಾರತ ಗ್ರಂಥವು ಹಿಂದೂ ಧರ್ಮದಲ್ಲಿ ಒಂದು ಪವಿತ್ರವಾದ ಕಾವ್ಯ ಗ್ರಂಥ ಕೂಡ ಆಗಿದೆ. ಇದರಲ್ಲಿ ಮಹಾಭಾರತ ಕಾಲದ ಕೆಲ ಆಶ್ಚರ್ಯಕರ ಸಂಗತಿಗಳು ರಹಸ್ಯವಾಗಿಯೇ ಉಳಿದೋಗಿವೆ. ಅವುಗಳಲ್ಲಿ ಒಂದು ಪಾಂಡುರಾಜ ಮತ್ತೆ ಪಾಂಡವರ ರಹಸ್ಯ. ಇದರ ಪ್ರಕಾರ ಪಾಂಡುರಾಜ ಸಾವನ್ನಪ್ಪಿದ್ಮೇಲೆ ಅವನ ಮಕ್ಕಳು ಅವನ ದೇಹದ ಮಾಂಸವನ್ನೇ ತಿಂತಾರೆ. ಇದನ್ನ ಕೇಳಿ ನಿಮ್ಗೆ ನಂಬೋದಿಕ್ಕಾಗದೇ ಇರ್ಬೋದು, ಆದ್ರೆ ಇದು ಸತ್ಯ. ಅಷ್ಟಕ್ಕೂ ಈ ಪಾಂಡವರು ಅವರ ತಂದೆಯ ಮಾಂಸವನ್ನೇ ಯಾಕೆ ತಿಂತಾರೆ ಅಂತ ಕೇಳಿದ್ರೆ ನಿಜಕ್ಕೂ ಇದಕ್ಕಿಂತ ಇನ್ನೂ ಆಶ್ಚರ್ಯ ಆಗುತ್ತೆ. ಹೌದು, ನಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ, ಮಹಾಭಾರತದ ಒಂದು ಪ್ರಸಿದ್ಧ ಪಾತ್ರ ಪಾಂಡವರ ತಂದೆ ಪಾಂಡುರಾಜ. ಇವನು ತನ್ನ ಇಬ್ಬರು ಹೆಂಡತಿಯರಾಗಿದ್ದ ಕುಂತಿ ಮತ್ತು ಮಾದ್ರಿಯಿಂದ 5 ಜನ ಮಕ್ಕಳು ಹುಡ್ತಾರೆ. ಅನಂತರ ಅವರನ್ನ ಪಾಂಡವರು ಅಂತ ಹೇಳಲಾಗುತ್ತೆ. ಆದ್ರೆ ಈ 5 ಜನ ಮಕ್ಕಳಲ್ಲಿ ಯಾರೊಬ್ರು ಕೂಡ ಪಾಂಡುರಾಜನಿಗೆ ವಾಸ್ತವವಾಗಿ ಹುಟ್ಲೇ ಇಲ್ಲ. ಅಂದ್ರೆ ಪಾಂಡುರಾಜನ ವೀರ್ಯದಿಂದ ಈ ಯಾವ ಮಕ್ಕಳು ಹುಟ್ಲೇ ಇಲ್ಲ ಅಂತ ಅನ್ಕೊಳ್ಬಹುದು. ಇದರ ಹಿಂದೆ ಬೇರೆನೇ ಕಾರಣ ಇದೆ. ಒಂದು ದಿನ ಪಾಂಡುರಾಜ ತನ್ನ ಇಬ್ಬರು ಪತ್ನಿಯರಾದ ಕುಂತಿ ಮತ್ತು ಮಾದ್ರಿಯೊಂದಿಗೆ ಬೇಟೆಗೆ ಅಂತ ಹೋಗ್ತಾನೆ. ಆಗ ಅವನು ಒಂದು ಪ್ರಾಣಿಯನ್ನ ನೋಡಿ ಆ ಪ್ರಾಣಿ ಬೇರೆ ಪ್ರಾಣಿಯೊಂದಿಗೆ ದೈಹಿಕವಾಗಿ ಪ್ರಣಯದಲ್ಲಿರೋದನ್ನ ಕಂಡು ಅವುಗಳ ಮೇಲೆ ಬಾಣವನ್ನ ಬಿಡ್ತಾನೆ. ಬಾಣದಿಂದ ತುಂಬಾ ಗಾಯವಾಗಿದ್ರಿಂದ ಆ ಪ್ರಾಣಿಗಳು ತಮ್ಮ ನಿಜ ರೂಪಕ್ಕೆ ಬದಲಾಗ್ತವೆ. ಅದನ್ನ ಕಂಡು ಅವರು ಆಶ್ಚರ್ಯಕ್ಕೆ ಒಳಗಾಗ್ತಾರೆ. ಅಸಲಿಯಾಗಿ ಆ ಪ್ರಾಣಿಯ ರೂಪದಲ್ಲಿ ಇದ್ದದ್ದು ಬೇರೆ ಯಾರೂ ಅಲ್ಲ, ಅವನು ಕಿದಂಬ ಋಷಿ. ಪ್ರಾಣಿಯ ರೂಪದಲ್ಲಿದ್ದ ಋಷಿಯನ್ನ ಕಂಡು ಪಾಂಡುರಾಜನಿಗೆ ಭಯವಾಗಿ ಆ ಋಷಿಯ ಹತ್ತಿರ ಕ್ಷಮಾಪಣೆಯನ್ನ ಕೇಳ್ತಾನೆ. ಆದ್ರೆ ಆಗಾಗ್ಲೇ ತುಂಬಾ ಕೋಪದಲ್ಲಿದ್ದಂತ ಆ ಋಷಿ ತನ್ನ ಪ್ರಾಣ ಇನ್ನೇನು ಹೋಗ್ತಿದೆ ಎನ್ನುವಾಗ ಪಾಂಡುರಾಜನನ್ನ ಶಪಿಸುತ್ತಾ, ಯಾವ ರೀತಿಯಲ್ಲಿ ನಾನು ಒಬ್ಬರ ಜೊತೆ ದೈಹಿಕ ಪ್ರಣಯದಲ್ಲಿ ಸೇರುವಾಗ ನೀನು ಹೇಗೆ ನನ್ನ ಪ್ರಾಣವನ್ನ ತೆಗೆದಿದ್ದೀಯೋ ಅದೇ ರೀತಿಯಾಗಿ ನೀನು ಯಾವಾಗ ಒಂದು ಹೆಣ್ಣಿನ ಜೊತೆ ದೈಹಿಕ ಸಂಬಂಧವನ್ನ ಮಾಡಲು ಹೋಗುತ್ತೀಯೋ ಆಗಲೇ ನೀನು ಕೂಡ ಸಾವನ್ನಪ್ಪುತ್ತೀಯ ಎಂದು ಶಾಪವನ್ನ ಕೊಡುತ್ತಾನೆ. ಈ ಘಟನೆ ನಡೆದ ನಂತರ ಪಾಂಡುರಾಜನ ಮನದಲ್ಲಿ ಆ ಶಾಪದ ಬಗ್ಗೆ ಭಯ ಶುರುವಾಯಿತು. ತಾನು ಯಾವಾಗ ತನ್ನ ಪತ್ನಿಯರು ಅಥವಾ ಬೇರೆ ಹೆಣ್ಣಿನ ಜೊತೆ ಸೇರ್ಬೇಕು ಅಂತ ಅನ್ಕೊಳ್ತೀನೋ ಆಗಲೇ ನಾನು ಸಾವನ್ನಪ್ತೀನಿ ಅಂತ ಪಾಂಡುರಾಜನಿಗೆ ಅರ್ಥವಾಯಿತು. ಅವನು ಯಾವಾಗಲೂ ಇದರ ಬಗ್ಗೆಯೇ ಚಿಂತಿಸುತ್ತಾ ನೊಂದ್ಕೊಳ್ತಾ ಇದ್ದ. ಇನ್ನು ನನ್ನ ವಂಶದ ಅಭಿವೃದ್ಧಿ ಹೇಗಾಗುತ್ತೆ ಅನ್ನೋ ನೋವಿನಿಂದಲೇ ಅವನು ರಾಜನಾಗಿದ್ದ ಅಧಿಕಾರವನ್ನ ತ್ಯಾಗ ಮಾಡಿ ತನ್ನ ಪತ್ನಿಯರೊಂದಿಗೆ ಕಾಡಿನಲ್ಲಿ ಇರೋದಕ್ಕೆ ಹೊರಟೋಗ್ತಾನೆ. ಕಾಡಿಗೆ ಹೋದ್ಮೇಲೂ ಕೂಡ ಅವನು ಭಯದಿಂದನೇ ಇರ್ತಿದ್ದ. ಪತಿಯ ಸ್ಥಿತಿಯನ್ನ ಕಂಡು ಪತ್ನಿಯರು ಕೂಡ ನೊಂದ್ಕೊಳ್ತಾ ಇದ್ರು. ಆಗ ಕುಂತಿಗೆ ತಾನು ಪಡೆದಿದ್ದ ವರ ನೆನಪಿಗೆ ಬರುತ್ತೆ. ಹೌದು, ಅದು ದೂರ್ವಾಸ ಮುನಿ ಕುಂತಿಗೆ ಕೊಟ್ಟಿದ್ದ ವರವಾಗಿತ್ತು. ಒಂದು ಸಾರಿ ದೂರ್ವಾಸ ಮುನಿ ಕುಂತಿಯ ಮನೆಗೆ ಬಂದಾಗ ಕುಂತಿಯು ಅವನಿಗೆ ತುಂಬಾ ಗೌರವದಿಂದ ಅತಿಥಿ ಸತ್ಕಾರವನ್ನ ಮಾಡ್ತಾಳೆ. ಅದಕ್ಕೆ ದೂರ್ವಾಸ ಮುನಿಯು ಸಂತಸಪಟ್ಟು ಅವಳಿಗೆ ವರದ ರೂಪದಲ್ಲಿ ಒಂದು ಮಂತ್ರವನ್ನ ಹೇಳ್ತಾನೆ. ಆ ಮಂತ್ರವನ್ನ ಹೇಳಿದರೆ ಯಾವ ದೇವರೇ ಆದ್ರೂ ಕಣ್ಣ ಮುಂದೆ ಪ್ರತ್ಯಕ್ಷ ಆಗ್ತಾರೆ, ಜೊತೆಗೆ ಸಂತಾನವನ್ನು ಕೂಡ ಕೊಡ್ತಾರೆ ಅನ್ನೋದು ಆ ವರವಾಗಿತ್ತು. ಆ ವರದಿಂದಲೇ ಕರ್ಣನ ಜನನವಾಗುತ್ತೆ. ಆಗ ಕುಂತಿ ಮಾಡಿದ ತಪ್ಪೇನೆಂದ್ರೆ ಅವಳು ದೂರ್ವಾಸ ಮುನಿ ಕೊಟ್ಟಿದ್ದಂತ ವರವನ್ನ ಪರೀಕ್ಷೆ ಮಾಡೋದಿಕ್ಕೆ ಅಂತ ನೋಡ್ತಾಳೆ. ಆದ್ರೆ ಅದರ ಪ್ರತಿಫಲವಾಗಿ ಕರ್ಣನ ಜನನವಾಗುತ್ತೆ. ನಂತರ ದೂರ್ವಾಸ ಮುನಿಯಿಂದ ತಾನು ಪಡೆದಿರುವಂತ ವರದ ಬಗ್ಗೆ ಕುಂತಿಯು ತನ್ನ ಪತಿಗೆ ಹೇಳಿದಾಗ ಪಾಂಡುರಾಜ ತುಂಬಾ ಖುಷಿ ಪಡ್ತಾನೆ. ಹೀಗಾಗಿ ಅವನು ಆ ವರವನ್ನ ಪ್ರಯೋಗಿಸು ಅಂತ ಹೇಳ್ತಾನೆ. ಆ ವರವನ್ನ ಪ್ರಯೋಗಿಸಿದಾಗ ದೇವತೆಗಳು ಪ್ರತ್ಯಕ್ಷವಾಗ್ತಾರೆ. ಅದರ ಪ್ರತಿಫಲವಾಗಿ ಕುಂತಿಗೆ ಧರ್ಮರಾಯ, ಭೀಮ ಮತ್ತು ಅರ್ಜುನ ಜನಿಸ್ತಾರೆ. ಆಗ ಆ ಮಂತ್ರವನ್ನ ಮತ್ತೊಬ್ಬಳು ಪತ್ನಿಯಾಗಿದ್ದ ಮಾದ್ರಿಗೂ ಕೂಡ ಹೇಳಿದಾಗ ಆ ಮಂತ್ರದಿಂದ ಅವಳು ಕೂಡ ದೇವರುಗಳನ್ನ ಆಹ್ವಾನಿಸಿ ಇಬ್ಬರು ಮಕ್ಕಳಾದಂತ ನಕುಲ ಸಹದೇವರನ್ನ ಪಡಿತಾಳೆ. ಸಮಯ ಕಳೆಯುತ್ತೆ. ಸಮಯದ ಜೊತೆಗೆ ಪಾಂಡವರು ಕೂಡ ಬೆಳೆದು ದೊಡ್ಡವರಾಗ್ತಾರೆ. ಈ ರೀತಿ 5 ಜನ ಮಕ್ಕಳನ್ನ ಪಡೆದಿದ್ರು ಪಾಂಡುರಾಜನ ಮನಸ್ಸು ನೋವಿನಿಂದಲೇ ಕೂಡಿತ್ತು. ತನ್ನ 5 ಜನ ಮಕ್ಕಳ ಜನ್ಮ ತನ್ನ ವೀರ್ಯದಿಂದ ಆಗ್ಲಿಲ್ವಲ್ಲ ಅನ್ನೋ ಬೇಜಾರು ಅವನನ್ನ ಕಾಡ್ತಾನೆ ಇತ್ತು. ಅದಕ್ಕೆ ಅವನು ತನ್ನ ಜ್ಞಾನ, ನೈಪುಣ್ಯ ಮತ್ತು ತಿಳುವಳಿಕೆಯನ್ನ ತನ್ನ ಮಕ್ಕಳಿಗೆ ಕೊಡಲು ಆಗ್ಲಿಲ್ಲ ಅಂತ ಅವನು ಮನಸ್ಸಿನಲ್ಲಿಯೇ ಕೊರಗ್ತಾ ಇದ್ದ. ತನ್ನ ಮಕ್ಕಳಿಗೆ ತನ್ನ ಗುಣಗಳೇ ಬರಬೇಕು ಅಂತ ಅವನು ಅಂದುಕೊಳ್ತಿದ್ದ. ಆದ್ರೆ ಅವನು ಪಡೆದಿದ್ದ ಶಾಪದಿಂದ ಅದು ಸಾಧ್ಯವಾಗ್ಲಿಲ್ಲ. ಇದೇ ಕಾರಣಕ್ಕೆ ಅವನು ಸಾವನ್ನಪ್ಪಿದ್ಮೇಲೆ ತನ್ನ ಮಕ್ಕಳು ತನ್ನ ದೇಹದ ಮಾಂಸವನ್ನ ತಿನ್ಬೇಕು ಅಂತ ಅನ್ಕೊಳ್ತಾನೆ.
ಅದು ಅವನ ಕೊನೆಯಾಸೆಯಾಗಿತ್ತು. ಹೀಗಾಗಿ ಒಂದು ದಿನ ಪಾಂಡುರಾಜ ತನ್ನ ಮಕ್ಕಳಿಗೆ, ನಾನು ತುಂಬಾ ವರ್ಷಗಳಿಂದ ನಿಮ್ಮ ತಾಯಿಯರ ಜೊತೆ ದೈಹಿಕ ಸಂಪರ್ಕವನ್ನ ಮಾಡಿಲ್ಲ, ಆದರೆ ಬ್ರಹ್ಮಚಾರಿ ಸಾಧನೆಯನ್ನ ಮಾಡಿ ನಾನು ಅನೇಕ ಶಕ್ತಿಗಳನ್ನ, ದೂರದೃಷ್ಟಿಯನ್ನ ಮತ್ತು ದೈವಿಕ ತಿಳುವಳಿಕೆಯನ್ನ ಸಾಧಿಸಿದ್ದೇನೆ. ಆದರೆ ಆ ಶಕ್ತಿಗಳು, ಗುಣಗಳೆಲ್ಲ ನಿಮಗೆ ಬರಬೇಕಂದ್ರೆ ನಾನು ಯಾವಾಗ ಸಾವನ್ನಪ್ಪುತ್ತೇನೋ ಆಗ ನೀವು ಈ ಒಂದು ಕೆಲಸವನ್ನ ಮಾಡಿ ಸಾಕು. ಅದೇನೆಂದ್ರೆ ನನ್ನ ದೇಹದ ಒಂದು ಭಾಗವನ್ನ ತೆಗೆದುಕೊಂಡು ಆ ಮಾಂಸವನ್ನ ಸೇವಿಸಿ. ಯಾವಾಗ ನೀವು ನನ್ನ ಮಾಂಸವನ್ನ ನಿಮ್ಮ ದೇಹದಲ್ಲಿ ಒಂದು ಭಾಗವನ್ನಾಗಿ ಸೇರಿಸ್ಕೊಳ್ತೀರೋ ಆಗ ನನ್ನ ಗುಣಗಳು, ನನ್ನ ಶಕ್ತಿಗಳೆಲ್ಲ ನಿಮ್ಗೆ ಬರುತ್ತೆ ಅಂತ ಹೇಳ್ತಾನೆ. ಒಂದು ದಿನ ಪಾಂಡುರಾಜ ತನ್ನ ಪತ್ನಿ ಮಾದ್ರಿಯೊಂದಿಗೆ ಕಾಡಿನಲ್ಲಿ ತಿರುಗಾಡ್ತಾ ಇದ್ದ. ಆಗ ಅವಳನ್ನ ನೋಡುತ್ತಾ ಅವಳ ಮೇಲೆ ಆಸೆಯಾಗಿ ಪಾಂಡುರಾಜ ತನ್ನನ್ನ ತಾನು ಹಿಡಿತದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಗಲಿಲ್ಲ. ಆಗ ಅವಳ ಜೊತೆ ದೈಹಿಕ ಪ್ರಣಯವನ್ನ ಮಾಡಲು ಹೋದಾಗ ಶಾಪದ ಕಾರಣದಿಂದಾಗಿ ಪಾಂಡುರಾಜ ಸಾವನ್ನಪ್ತಾನೆ. ಅವನು ಸಾವನ್ನಪ್ಪಿದ್ಮೇಲೆ ಅಂತಿಮ ಸಂಸ್ಕಾರಗಳನ್ನ ಮಾಡುವಾಗ ಅವನ ಮಕ್ಕಳೆಲ್ಲರೂ ತಂದೆಯನ್ನ ಕಳೆದುಕೊಂಡ ನೋವಿನಲ್ಲಿ ಇದ್ದಿದ್ರಿಂದ ಅವನ ದೇಹದ ಮಾಂಸವನ್ನ ತಿನ್ನೋದನ್ನ ಮರೆತು ಬಿಡ್ತಾರೆ. ಅದೇ ಸಮಯದಲ್ಲಿ ಪಾಂಡವರಲ್ಲಿ ಕೊನೆಯವನಾದ ಸಹದೇವನು ಒಂದು ಚಿಕ್ಕ ಇರುವೆಯು ಪಾಂಡುರಾಜನ ದೇಹದ ಒಂದು ಚಿಕ್ಕ ಮಾಂಸದ ತುಂಡನ್ನ ತೆಗೆದುಕೊಂಡು ಹೋಗ್ತಿರೋದನ್ನ ನೋಡ್ತಾನೆ. ಆಗ ಅವನಿಗೆ ತನ್ನ ತಂದೆ ಪಾಂಡುರಾಜ ಹೇಳಿದ್ದ ಮಾತು ನೆನಪಿಗೆ ಬರುತ್ತೆ. ಆಗ ಅವರು ಇರುವೆ ತೆಗೆದುಕೊಂಡು ಹೋಗ್ತಿದ್ದಂತ ತಮ್ಮ ತಂದೆಯ ದೇಹದ ಮಾಂಸದ ತುಂಡನ್ನ ತೆಗೆದುಕೊಂಡು ತಿಂತಾರೆ. ಮತ್ತೆ ಆ ಮಾಂಸವನ್ನ 5 ಜನ ಪಾಂಡವರು ತಿಂತಾರೆ. ಆದ್ರೆ ಎಲ್ರಿಗಿಂತ ಹೆಚ್ಚು ಭಾಗ ಸಹದೇವನಿಗೆ ಸಿಗುತ್ತೆ. ಈ ಕಾರಣದಿಂದನೇ ಸಹದೇವನಿಗೆ ತನ್ನ ತಂದೆಯ ಗುಣಗಳು ಎಲ್ರಿಗಿಂತ ಹೆಚ್ಚಾಗಿನೇ ಬರ್ತವೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನಿಮಗೆ ಯಾವುದರ ಬಗ್ಗೆ ವಿಡಿಯೋ ಮಾಡಬೇಕು ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.